ಹಾಯ್ ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಇವತ್ತು ಹಣ್ಣುಳಿಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಸಾರು ಮಾಡಿದರೆ ನಿಮಗೆ ಮಟನ್ನು ಚಿಕನ್ನು ಯಾವ ಸಾಂಬಾರು ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ನಮ್ಮ ಅಮ್ಮ ಮಾಡ್ತಾಯಿದ್ರು. ನಾನು ಚಿಕ್ಕ ಹುಡುಗಿನ ನನ್ನ ಫೇವ್ರೆಟ್ ಸಾಂಬಾರು ಇದು. ನಂಗೆ ತುಂಬ ಇಷ್ಟ ಈ ಸಾಂಬಾರು ಅಂದರೆ. ಇದನ್ನು ಹೇಗೆ ಮಾಡೋದು ಅಂತ ನಿಮಗೂ ಹೇಳ್ಕೊಡೋಣ ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಒಂದು ಕಾಯಿ ಪೂರ್ತಿ ತೊಗೊಂಡಿದ್ದೀನಿ. ಒಂದು ಸ್ಪೂನು ಜೀರಿಗೆ, ಒಂದು ಸ್ಪೂನು ಸೋಂಪು, ಒಂದು ಇಂಚು ಚಕ್ಕೆ, ಒಂದು 7ರಿಂದ 8 ಲವಂಗ, ಒಂದು 3 ಸ್ಪೂನು ಹುರ್ಗಡ್ಲೆ, ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ಕಾಯಿ ಒಳಗಡೆ ಹಾಕೋತಾ ಇದ್ದೀನಿ ರುಬ್ಲಿಕ್ಕೆ. ಆಮೇಲೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಒಂದು 7ರಿಂದ 8 ಟೊಮೊಟೊ, 2 ಇಂಚು ಶುಂಠಿ, ಒಂದೆರಡು ಈರುಳ್ಳಿ, 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಪುದೀನ, ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಆ್ಯಂಡ್ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಆಮೇಲೆ ಇದು ರುಬ್ಬಾದಮೇಲೆ ಒಂದು ಕುಕ್ಕರ್ಗೆ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನಷ್ಟು ಸಾಸಿವೆ, ಒಂದು 2 ಕಡ್ಡಿಯಷ್ಟು ಕರಿಬೇವು, ಒಂದು 2 ಈರುಳ್ಳಿ. ಇದನ್ನು ಈರುಳ್ಳಿನ ಸ್ವಲ್ಪ ಹೊತ್ತು ಬಾಡಿಸೋಣ. ಆಮೇಲೆ ನಾನು 1 kg ಹಣ್ಣುಳಿಕಾಯಿ ತೊಗೊಂಡು ಬಂದಿದ್ದೆ. ಅದನ್ನು ಬಿಡಿಸಿ ಏನೊಂದು 700 ಗ್ರಾಮ್ ಸಿಕ್ಕಿದೆ. ಅದನ್ನು 2 ಸತಿ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ. ಆಮೇಲೆ ನಾನು ಸೀಮೆ ಬದನೆಕಾಯಿ, ಬೀನ್ಸು, ನೂಕಲ್ಲು, ಆಲೂಗಡ್ಡೆ ಇವೆಲ್ಲ ಚೆನ್ನಾಗಿ ಕಟ್ ಮಾಡಿ ಒಂದು 2 ಸತಿ ನಾನು ನೀರಲ್ಲಿ ತೊಳೆದ್ಬಿಟ್ಟು ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ತರಕಾರಿ ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ, ಎಷ್ಟು ಉಪ್ಪು ಬೇಕಷ್ಟು. ಆಮೇಲೆ ನಾವು ಏನು ನುಣ್ಣಗೆ ರುಬ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಆಮೇಲೆ ನಾನು ಇದ್ರ ಜೊತೆಗೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡೆ, ಕಲ್ಲರ್ ಚೆನ್ನಾಗಿ ಬರಲಿ ಅಂತ. ಅದು ನಾನು ತೋರ್ಸೋಕ್ಕಾಗಿಲ್ಲ. ಈ ಕಲರ್ ಚೆನ್ನಾಗಿ ಬೇಕು ಕೆಂಪಗೆ ಅಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 3ರಿಂದ 4 ಹಾಕ್ಕೊಳ್ಳಿ. ಕಲರ್ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಮನೇಲಿ ನಾವು ಸಾಂಬಾರಿಗೆ ಅಂತ ಪೌಡ್ರ್ ಬಳಸ್ತೀವಲ್ಲ, ಅದು ನಾನೊಂದು 3 ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನೀವು ನಿಮ್ಮ ಮನೆ ಖಾರ ಹೇಗಿರುತ್ತೆ ನೋಡಿ ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ನ ಟಚ್ ಮಾಡಿ. ನನ್ನ ಚಾನಲ್ಗೆ ಹಾಕೋ ಫಸ್ಟ್ ವೀಡಿಯೋ ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಇದನ್ನು ಹೇಗೆ ಬಂತು ಅಂತ ಕಮೆಂಟಲ್ಲಿ ಹೇಳೋದು ಮರಿಬೇಡಿ ಫ್ರೆಂಡ್ಸ್. ಆಮೇಲೆ ತುಂಬ ಗಟ್ಟಿ ಮಾಡ್ಕೋಬೇಡಿ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಆಮೇಲೆ ಇದನ್ನು 3 ವಿಶಿಲ್ ಮಾಡ್ಕೊತೀನಿ. ಸೊ ಕುಕ್ಕರ್ ಮುಚ್ಚಿಬಿಟ್ಟು 3 ವಿಶಿಲ್ ಮಾಡ್ಕೊಳ್ಳೋಣ, ಸಾಕು, ಅಷ್ಟು ಬೆಂದ್ಬಿಡುತ್ತೆ. ಆಮೇಲೆ ಒಂದು ಸತಿ ಟ್ರೈ ಮಾಡಿ ಫ್ರೆಂಡ್ಸ್, ಯಾವ ಮಟನ್ ಸಾರು ನೆನಪಾಗಲ್ಲ, ಅಷ್ಟು ರುಚಿಯಾಗಿರುತ್ತೆ. ಆಮೇಲೆ ಹೀಗೆ ಈಸಿಯಾಗಿ ನಿಮಗೆ ಹೇಗೆ ಮಾಡೋದು ಅಂತ ರೆಸಿಪೀಸ್ನ ಚೆನ್ನಾಗಿ ತೋರಿಸ್ಕೊಡ್ತೀನಿ. ಸೊ ಈಸಿ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ತುಂಬ ಚೆನ್ನಾಗಿ ಬೆಂದಿದೆ. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ ಮತ್ತು ಈ ಚಪಾತಿ, ದೋಸೆ, ಇಡ್ಲಿ ಎಲ್ಲದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಇದು. ಆಮೇಲೆ ಇದೇ ಥರ ಟ್ರೈ ಮಾಡಿ, ನೀವು ತುಂಬ ಇಷ್ಟಪಡ್ತೀರಾ. ಆಮೇಲೆ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ.